ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಜನವರಿ 15ನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬ. ಬೆಳಗ್ಗೆ 6:50 10:10 ತನಕ ಉತ್ತರಾಯಣ ಪುಣ್ಯಕಾಲ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಸ್ನಾನ ಮಾಡೋದು, ದರ್ಪಣ ಬಿಡೋದು ತುಂಬಾ ಶ್ರೇಷ್ಠವಾದದ್ದು. ಪಿತೃಪಕ್ಷದಲ್ಲಿ ಮಹಾಲಯ ಅಮಾವಾಸ್ಯೆಯಲ್ಲಿ ಅಮಾವಾಸ್ಯೆ ದಿನ ಕಾರಣಾಂತರದಿಂದ ಮಾಡೋದಕ್ಕಾಗಿಲ್ಲ ಅಂತ ಅನ್ನೋರು, ಯಾರಾದರೂ ದರ್ಪಣ ಬಿಡೋದು ಮಿಸ್ ಆಗಿದ್ರೆ ಮಾಡೋದಕ್ಕಾಗಿಲ್ಲ ಅಂತ ಅಂದಾಗ, ಅಥವಾ ಈಗ ಯಾರಾದರೂ ಪಿತೃದೋಷ ನಿವಾರಣೆಗೆ ದರ್ಪಣ ಬಿಡಬೇಕು ಅಂತ ಅಂದ್ಕೊಂಡಿರೋರು ಈ ಒಂದು ಸಮಯದಲ್ಲಿ ಈ ದಿನ ಬಿಡಬಹುದು. ಸೂರ್ಯ ಮಕರ ರಾಶಿಯಿಂದ ಪ್ರವೇಶ ಮಾಡುವಂಥ ದಿನ ಉತ್ತರಾಯಣದ ಪುಣ್ಯಕಾಲ ಆರಂಭ ಆಗುವಂಥದ್ದು ದಿನ. ಉತ್ತರಾಯಣ ಪುಣ್ಯಕಾಲ ಅಂತ ಅಂದರೆ ದೇವತೆಗಳಿಗೆ ಹಗಲು ಅಂತ ಅರ್ಥ. ಅಂದರೆ ಈ ಸಮಯದಲ್ಲಿ ದೇವತೆಗಳು ಎಚ್ಚರವಾಗುವಂಥ ಕಾಲ. ಎಲ್ಲ ಶುಭ ಕಾರ್ಯಗಳು ಇವಾಗಿನಿಂದ ಶುರು ಆಗುತ್ತೆ. ಇನ್ನು ಅತಿ ಮುಖ್ಯವಾಗಿ ಈ ಸಮಯದಲ್ಲಿ ಮಾಡುವಂಥ ಯಾವುದೇ ಶುಭ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ಆಗುತ್ತೆ, ಹೆಚ್ಚಿನ ಫಲ ಸಿಗುತ್ತೆ ಅನ್ನುವಂಥ ನಂಬಿಕೆ. ಇನ್ನು ದಕ್ಷಿಣಾಯನದಲ್ಲಿ ದೇವತೆಗಳಿಗೆ ಅದು ರಾತ್ರಿಯ ಸಮಯ. ಆ ಭಗವಂತ ಯೋಗ ನಿದ್ರೆಯಲ್ಲಿರ್ತಾರೆ. ಹಂಗಾಗಿ ಆ ಸಮಯದಲ್ಲಿ ಸ್ವಲ್ಪ ಕಡಿಮೆನೇ ಶುಭ ಕಾರ್ಯಗಳೆಲ್ಲ ಮಾಡುವಂಥದ್ದು ಕಡಿಮೆನೇ ಇರುತ್ತೆ. ಅಂದರೆ ಹಬ್ಬಗಳು ಜಾಸ್ತಿ, ದೇವತಾ ಕಾರ್ಯಗಳು ಈ ಥರದ್ದೆಲ್ಲ ತುಂಬ ಹೆಚ್ಚಾಗಿರುತ್ತೆ. ನವರಾತ್ರಿ, ಕಾರ್ತಿಕ ಮಾಸ, ಧನುರ್ಮಾಸ ಪೂಜೆ, ಹೀಗೆ ದೇವತಾ ಕಾರ್ಯಗಳೆಲ್ಲವೂ ಹೆಚ್ಚಾಗಿರುತ್ತೆ. ಶುಭ ಕಾರ್ಯಗಳು ಸ್ವಲ್ಪ ಕಡಿಮೆನೇ. ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಶುಭ ಕಾರ್ಯಗಳೇ ಹೆಚ್ಚಾಗಿರುತ್ತೆ. ಅಂದರೆ ನಾಮಕರಣಗಳು, ಮದುವೆ, ಮುಂಜಿ, ಮತ್ತು ಹೊಸ ಮನೆ ಗೃಹ ಪ್ರವೇಶ, ಬಾಡಿಗೆ ಮನೆಗೆ ಹೋಗೋವಂಥದ್ದು, ಮತ್ತು ಮನೆಗೆ ಹಾಲು ಉಕ್ಸೋವಂಥದ್ದು ಎಲ್ಲ ಕೂಡ ಈ ಸಮಯದಲ್ಲಿ ಮಾಡ್ಕೋಬೋದು. ತುಂಬಾ ಶ್ರೇಷ್ಠವಾದದ್ದು ಉತ್ತರಾಯಣ ಪುಣ್ಯಕಾಲದಲ್ಲಿ. 6 ತಿಂಗಳು ಉತ್ತರಾಯಣ ಪುಣ್ಯಕಾಲ ಇದ್ದರೆ ನಮಗೆ ಇನ್ನೂ 6 ತಿಂಗಳು ದಕ್ಷಿಣಾಯನ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ತುಂಬಾ ಒಳ್ಳೆಯದು ಮಾಡುವಂಥದ್ದು. ಯಾಕಂದರೆ ತುಂಬಾ ಕಮೆಂಟ್ಗಳಲ್ಲೂ ಕೂಡ ಕೇಳ್ತಾ ಇದ್ದೀರಾ, ಈ ದಿನ ಗೃಹ ಪ್ರವೇಶ ಚೆನ್ನಾಗಿದೆಯಾ, ಈ ಡೇಟ್ನಲ್ಲಿ ಮಾಡ್ಬೋದಾ ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಜನವರಿ 15ನೇ ತಾರೀಕು ಗುರುವಾರ ಮಕರ ಸಂಕ್ರಾಂತಿ ಹಬ್ಬ. ಹಂಗಾಗಿ ಮನೆ ಕ್ಲೀನಿಂಗ್ ಕೂಡ ಮಾಡಲೇಬೇಕಾಗುತ್ತೆ. ಇನ್ನು ಮಂತ್ಲಿ ಪ್ರಾಬ್ಲಮ್ ಮುಗಿದ್ಮೇಲೆ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಅಕಸ್ಮಾತ್ ಹಬ್ಬಕ್ಕೆ ತುಂಬಾ ಹತ್ರ ಇದೆ, ನಾವು ಕ್ಲೀನ್ ಮಾಡಿಕೊಟ್ರೆ ಅಟ್ಲೀಸ್ಟ್ ಮನೆಯಲ್ಲಿ ಇರೋವಂಥವ್ರು ಯಾರು ಪೂಜೆ ಮಾಡ್ತಾರೆ ಅನ್ನೋರು ಮುಂಚಿತವಾಗಿಯೇ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಶನಿವಾರ ಭಾನುವಾರದಿಂದ ಮನೆ ಕ್ಲೀನಿಂಗ್ ಮಾಡ್ಕೋಬೋದು, ಶುರು ಮಾಡ್ಕೋಬೋದು. ಇನ್ನು ಬುಧವಾರ ಕೂಡ ದೇವ್ರ ಮನೆನ ಕ್ಲೀನ್ ಮಾಡ್ಕೋಬೋದು. ಬುಧವಾರ ಏಕಾದಶಿ ಕೂಡ ಇರೋದ್ರಿಂದ ಕ್ಲೀನ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಅಲ್ಲದೆ ಭೋಗಿ ಹಬ್ಬನ ಆಚರಣೆ ಮಾಡೋರು ಮಂಗಳವಾರ ಮಾಡ್ಕೋಬೋದು. 13ನೇ ತಾರೀಕು ಆ ದಿನ ಮಾಡೋದಕ್ಕಾಗಿಲ್ಲ ಅಂತ ಅನ್ನೋರು 14ನೇ ತಾರೀಕು ಕೂಡ ನೀವು ಮಾಡ್ಕೋಬೋದು. ನಾವೆಲ್ಲರೂ ಕೂಡ ಇವಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡೋದ್ರಲ್ಲಿದ್ದೀವಿ. ಎಲ್ಲರೂ ಕೂಡ ಈ ಹಬ್ಬಕ್ಕೆ ತುಂಬಾ ಸಡಗರದಿಂದ, ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಮನೆ ಕ್ಲೀನಿಂಗಿಂದ ಸ್ಟಾರ್ಟ್ ಮಾಡಬೇಕಾಗತ್ತಲ್ವ. ಅದರಲ್ಲೂ ಎಳ್ಳು ಬೆಲ್ಲ ಇದನ್ನು ಪದ್ಧತಿ ಇರೋ ಅಂಥವ್ರು ಆಚರಣೆ ಮಾಡ್ತಾರೆ, ಪದ್ಧತಿ ಇಲ್ಲದೆ ಇರೋರು ಮಾಡೋದಿಲ್ಲ. ಹಾಗೆ ಇದು ಹೆಣ್ಮಕ್ಳಿಗಂತೂ ತುಂಬಾ ಅಚ್ಚುಮೆಚ್ಚಿನ ಹಬ್ಬ ಅಂತಲೇ ಹೇಳ್ಬೋದು. ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಲಂಗ ಬ್ಲೌಸ್ ಹಾಕ್ಕೊಂಡು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ಬಿಟ್ಟು ಮನೆಗೂ ಕೂಡ ಅರಿಶಿನ, ಕುಂಕುಮ, ಎಳ್ಳು ಬೆಲ್ಲನ ಹಂಚುವಂಥದ್ದು, ಇದೆಲ್ಲ ತುಂಬಾ ನಮಗೆ ಒಂದು ಸಡಗರದ ಹಬ್ಬ ಅಂತಲೇ ಹೇಳ್ಬೋದು. ಇನ್ನು ಮನೆ ಕ್ಲೀನಿಂಗ್ ಮಾಡ್ಕೋಬೇಕು, ಹಬ್ಬಕ್ಕೆ ಬೇಕಾಗಿರುವ ಸಾಮಾನುಗಳನ್ನ ಖರೀದಿ ಮಾಡ್ಕೋಬೇಕು, ಹೊಸ ಬಟ್ಟೆ ತೊಗೋಬೇಕು, ಇನ್ನು ಬೇರೆ ಬೇರೆ ಪ್ಲ್ಯಾನ್ಗಳಿರುತ್ತೆ. ಹಾಗಾದರೆ ಇವಾಗ ಕ್ಲೀನಿಂಗ್ ಯಾವ ದಿನ ಮಾಡ್ಕೋಬೇಕು ಅಂತ ತಿಳ್ಕೊಂಡ್ರಿ. ಮತ್ತು ಇನ್ನು ಮಂತ್ಲಿ ಪ್ರಾಬ್ಲಮ್ ಇರುತ್ತೆ ಅಂದಾಗ ಎಷ್ಟು ದಿನಕ್ಕೆ ಮಾಡ್ಕೋಬೋದು ಅಂತಲೂ ಕೂಡ ಇವಾಗ ತಿಳ್ಕೊಂಡ್ರಿ. ಇನ್ನು ಭೋಗಿ ಹಬ್ಬದ ಆಚರಣೆ ಕೂಡ ವಿಶೇಷವಾಗಿ ಇರುತ್ತೆ. ಇನ್ನು ಈ ದಿನ ಧನುರ್ಮಾಸದ ಕೊನೆಯ ದಿನ, ಅಲ್ಲಿಗೆ ಧನುರ್ಮಾಸ ಸಮಾಪ್ತಿ ಆಗೋಂಥ ದಿನ. ಹಂಗಾಗಿ ಈ ದಿನ ಭೋಗಿ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತೆ. ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಎಲ್ಲ ಹಳೆಯ ವಸ್ತುಗಳನ್ನು ಬೆಂಕಿನಲ್ಲಿ ಹಾಕುವಂಥದ್ದು. ಆ ಮುಖಾಂತರ ಮನೆಯಲ್ಲಿರುವಂಥ ಕೆಟ್ಟದ್ದು, ನೆಗೆಟಿವು ಅದೆಲ್ಲ ಕೂಡ ಬೆಂಕಿಯಲ್ಲಿ ಸುಟ್ಟೋಗಬೇಕು ಅನ್ನೋ ಒಂದು ಉದ್ದೇಶ. ಅದ್ರ ಜೊತೆಗೆ ಧನುರ್ಮಾಸದಲ್ಲಿ ಕೊನೆಯ ದಿನ ಮನೆಯಲ್ಲಿ ಧನುರ್ಮಾಸ ಪೂಜೆ ಮಾಡೋರೇ ಆಗಿರ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡೋರೇ ಆಗಿರ್ಬೋದು, ಆ ದಿನ ಮನೆಯಲ್ಲಿ ಹುಗ್ಗಿ ನೈವೇದ್ಯ ಮಾಡಲೇಬೇಕು. ಮನೆಯಲ್ಲಿ ತುಂಬ ಜನ ನೀವು ಧನುರ್ಮಾಸದ ಪೂಜೆ ಶುರು ಮಾಡುವಂಥ ಮೊದಲನೇ ದಿನವೇ ಈ ನೈವೇದ್ಯ ಮಾಡಿ ಇಟ್ಟಿರ್ತೀರ. ಹಾಗೆ ಇದು ಧನುರ್ಮಾಸದ ಕೊನೆ ಅಂತ ಅಲ್ವಾ, ಕೊನೆ ದಿನವೂ ಕೂಡ ಅವತ್ತು ಕೂಡ ನೀವು ಹುಗ್ಗಿಯನ್ನು ನೈವೇದ್ಯ ಮಾಡಬೇಕು. ಅಂದರೆ ಖಾರ ಪೊಂಗಲು, ಸಿಹಿ ಪೊಂಗಲು. ಆಮೇಲೆ ನೀವು ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೋದು.
ಬುಧವಾರ 14ನೇ ತಾರೀಕು ಷಟ್ತಿಲ ಏಕಾದಶಿ. ಇದನ್ನು ಸರ್ವಾರ್ಥ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಏಕಾದಶಿ ಆಚರಣೆ ಇರೋದ್ರಿಂದ ದೇವ್ರ ಮನೆ ಕ್ಲೀನ್ ಮಾಡ್ಕೋಬೋದು. ಕ್ಲೀನ್ ಮಾಡಿಲ್ಲ ಅಂದರೂ ಕೂಡ ಗುರುವಾರ ದಿನ ಆ ದಿನವೇ ಕ್ಲೀನ್ ಮಾಡಿ ಪೂಜೆ ಮಾಡೋದಕ್ಕೆ ಲೇಟ್ ಆಗುತ್ತೆ. ಆದಷ್ಟು ಒಂದು ದಿನ ಮುಂಚೆನೇ ನೀವು ಈ ರೀತಿ ಆ ಕೆಲಸನ ನೀವು ಮಾಡಿಕೊಂಡು ಮುಗಿಸ್ಬೋದು. ಇನ್ನು ಏಕಾದಶಿ ದಿನ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹ ಇದೊಂದನ್ನು ದೇವ್ರ ಮನೆಯಲ್ಲಿ ಒಂದು ಮಣೆ ಮೇಲೆ ಇಟ್ಬಿಟ್ಟು 2 ತುಪ್ಪದ ದೀಪನ ಹಚ್ಬಿಟ್ಟು ಬಾಳೆಹಣ್ಣನ್ನು ನೈವೇದ್ಯ ಮಾಡಿಟ್ಬಿಟ್ಟು ಆ ದಿನ ತಪ್ಪದಂಗೆ ತುಳಸಿನ ಇಟ್ಬಿಟ್ಟು ನೀವು ಪೂಜೆ ಮಾಡ್ಕೊಂಬಿಟ್ರೆ ಸಾಕು. ಇನ್ನು ಮಿಕ್ಕಿದೆಲ್ಲ ಕಂಪ್ಲೀಟಾಗಿ ದೇವ್ರ ಸಾಮಾನ ತೆಗೆದ್ಬಿಟ್ಟು ದೇವ್ರ ಮನೆನ ಒರೆಸ್ಕೊಂಡು ಫೋಟೋ ಎಲ್ಲ ಒರೆಸ್ಕೊಂಬಿಟ್ಟು ಬೊಟ್ಟೆಲ್ಲ ಇಟ್ಬಿಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡಿ ನೀವು ಈ ರೀತಿ ವಿಷ್ಣುವಿನ ಫೋಟೋ ಮುಂದೆ ಅಥವಾ ವಿಗ್ರಹ ಒಂದನ್ನು ಇಟ್ಕೊಂಡು ಅದ್ರ ಮುಂದೆ 2 ತುಪ್ಪದ ದೀಪನ ಹಚ್ಚಿ ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಏಕಾದಶಿ ಆಚರಣೆ ಮಾಡ್ಕೋಬೋದು. ಈ ಸಂಕ್ರಾಂತಿ ಹಬ್ಬದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ. ಸೂರ್ಯೋದಯ ಆದಮೇಲೆ ಸ್ನಾನ ಪೂಜೆ ಎಲ್ಲನೂ ಕೂಡ ಮಾಡ್ಕೋಬೋದು. ಹಂಗಾಗಿ ಈ ರೀತಿ ಮಾಡ್ಕೊಳ್ಳಿ. ನಿಮಗೆ ಏಕಾದಶಿ ಆಚರಣೆ ಮಾಡ್ದಂಗೂ ಆಗುತ್ತೆ ಮತ್ತು ಹಬ್ಬಕ್ಕೆ ದೇವ್ರ ಮನೆನ ಕ್ಲೀನ್ ಮಾಡ್ಕೊಂಡಂಗೂ ಆಗುತ್ತೆ. ವಿಷ್ಣುವಿನ ಫೋಟೋ ಅಥವಾ ವಿಗ್ರಹ ಇಟ್ಕೊಂಡ್ಬಿಟ್ಟು ಮಿಕ್ಕಿದೆಲ್ಲ ಪೂಜೆ ಸಾಮಗ್ರಿಗಳನ್ನ ತೆಗೆದ್ಬಿಡಿ. ಅದನ್ನೆಲ್ಲ ತೊಳೆದು ಎತ್ತಿಟ್ಕೊಳ್ಳಿ. ದೇವ್ರ ಮನೆಯಲ್ಲಿ ಫೋಟೋ ಅಥವಾ ವಿಗ್ರಹದ ಮುಂದೆ 2 ತುಪ್ಪದ ದೀಪನ ಹಚ್ಚಬೇಕು. ನೀವು ತುಳಸಿ ಹೂವು ಎಲ್ಲನೂ ನೀವು ಇಟ್ಬಿಟ್ಟು ಬಾಳೆಹಣ್ಣನ್ನು ನೈವೇದ್ಯ ಮಾಡಿಬಿಟ್ಟು ಏಕಾದಶಿ ಪೂಜೆನ ಮಾಡ್ಕೋಬೋದು. ಮಾರನೇ ದಿನ ಗುರುವಾರ ಬೆಳಗ್ಗೆ 6:40 ನಂತರನೇ ನೀವು ಸ್ನಾನ ಮಾಡ್ಕೊಳ್ಳಿ. ಅದ್ರ ಮುಂಚೆ ನೀವು ಮನೆಯೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ನೀವು ಸ್ನಾನ ಮಾಡಿಕೊಂಡು ಪೂಜೆಗೆ ತಯಾರಿ ಮಾಡ್ಕೋಬೋದು. ಸೂರ್ಯೋದಯ ಆದಮೇಲೆ ನಾವು ಪೂಜೆ ಮಾಡ್ಕೋಬೋದು. 14ನೇ ತಾರೀಕು ಏಕಾದಶಿ, 15ನೇ ತಾರೀಕು ದ್ವಾದಶಿ ಇರುತ್ತೆ. ಸೂರ್ಯೋದಯ ಆದಮೇಲೆ ನಾವು ಪೂಜೆ ಮಾಡ್ಕೋಬೇಕಾಗಿರೋದ್ರಿಂದ ನಿಧಾನವಾಗಿ ನಾವು ಪೂಜೆನ ಮಾಡ್ಕೋಬೋದು. ಸಂಕ್ರಾಂತಿ ಹಬ್ಬದ ವಿಶೇಷ ಅಂದ್ರೇ ಎಳ್ಳು ಬೆಲ್ಲ. ಸಾಧ್ಯವಾದವರು ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ನೀವು ಒಂದು 5 ಜನಕ್ಕೆ ಆ ದಿನ ಕುಂಕುಮದ ಜೊತೆ ಎಳ್ಳು ಬೆಲ್ಲನ ಹಂಚ್ಬಿಟ್ಟು ಮಕ್ಕಳಿಗೆ ದೃಷ್ಟಿ ತೆಗೆಯುವಂಥದ್ದು, ಗೋಪೂಜೆ ಮಾಡುವಂಥದ್ದು, ಹಾಗೆ ಗಾಳಿಪಟ ಹಾರಿಸೋದು ಈ ಸಂಕ್ರಾಂತಿ ಹಬ್ಬದ ವಿಶೇಷ ಆಗಿರುತ್ತೆ. ಇಷ್ಟು ಕೂಡ ಸಂಕ್ರಾಂತಿ ಹಬ್ಬದ ವಿಶೇಷತೆ. ಸಂಕ್ರಾಂತಿ ಹಬ್ಬಕ್ಕೆ ನಾವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಮತ್ತು ಯಾವ ಸಮಯದಲ್ಲಿ ನಾವು ಸ್ನಾನ ಮಾಡ್ಕೋಬೇಕು ಮತ್ತು ಯಾವ ಸಮಯದಲ್ಲಿ ನಾವು ಪೂಜೆ ಮಾಡ್ಕೋಬೇಕು ಇದೆಲ್ಲನೂ ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.